ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಜಲತತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಂದರೆ ವಾಟರ್ ಎಲಿಮೆಂಟ್ ಬಗ್ಗೆ. ಸೊ ನಿಮಗೆ ಗೊತ್ತಿರೋಂಗೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದರೆ ಮತ್ತು ನಮ್ಮ ಒಂದು ಇಮೋಷನ್ಸ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಯಾವುದರಿಂದ ಸಾಧ್ಯ ಅಂದರೆ ಜಲತತ್ವನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡಾಗ ಮಾತ್ರ. ಆಯಿತಾ? ಸೊ ಅದು ನಾಟ್ ಓನ್ಲಿ ಇಮೋಷನ್ಸ್ ಅಂತಲ್ಲ, ನಾವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ವಾಟರ್ ಟೆಕ್ನಿಕ್ ಅಂತಲೇ ಬರುತ್ತೆ. ವಾಟರ್ ಟೆಕ್ನಿಕಲ್ಲಿ ನೀವು ಎಷ್ಟು ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬೇಗ ರಿಸಲ್ಟ್ ಕೊಡುತ್ತೆ. ಸೊ ಎಲ್ಲ ಚಕ್ರಾಸು 7 ಚಕ್ರಾಸ್ ಏನಿರುತ್ತೋ ಸೊ ಇದು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಇವಾಗ ಮುಂದೆ ಹೇಳ್ಕೊಂಡು ಹೋಗ್ತೀನಿ ನಾನು. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ವಾಟರ್ ಎಲಿಮೆಂಟ್ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ನಮ್ಮ ಒಂದು ಶರೀರದಲ್ಲಿ 70% ಅಂದರೆ 70% ಜಲತತ್ವದಿಂದ ಕೂಡಿದೆ. ಆಯಿತಾ? ಸೊ 70% ವಾಟರ್ ಕನ್ಸ್ಯೂಮ್ ಮಾಡಿರೋದ್ರಿಂದ ಸೊ ನಿಮಗೆ ಇದು ಯಾವ ಥರ ಅಂತ ನೀವು ಕೇಳ್ಬೋದು. ಸೊ 7 ಚಕ್ರಾಸಲ್ಲಿ ಫಸ್ಟ್ ಮೂಲಾಧಾರ ಚಕ್ರ ಬರುತ್ತೆ, ಅದಾದಮೇಲೆ ಸ್ವಾಧಿಷ್ಠಾನ ಚಕ್ರ ಬರುತ್ತೆ, ಅದಾದಮೇಲೆ ಮಣಿಪುರ ಬರುತ್ತೆ, ಅದಾದಮೇಲೆ ಹೃದಯ ಚಕ್ರ, ಅನಾಹತ ಚಕ್ರ ಬರುತ್ತೆ, ಅದಾದಮೇಲೆ ವಿಶುದ್ಧಿ ಚಕ್ರ ಬರುತ್ತೆ, ಅದಾದಮೇಲೆ ಥರ್ಡ್ ಐ ಬರುತ್ತೆ, ಆಮೇಲೆ ಕ್ರೌನ್ ಚಕ್ರ ಬರೋದು ಲಾಸ್ಟಲ್ಲಿ. ಸೊ 7 ಚಕ್ರಾಸ್ ಅಲ್ವಾ? ಸೊ ಅದರಲ್ಲಿ ತುಂಬ ಮೇಯ್ನಾಗಿ ಇಂಪಾರ್ಟೆಂಟ್ ಯಾವುದು ಅಂದರೆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ ಅಂತ 3 ಚಕ್ರಾಸು ಕೆಳಗಡೆ ಭಾಗದಲ್ಲಿ ಏನು ಬರುತ್ತೋ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ವಿಶುದ್ಧಿ ಚಕ್ರ, ಹಾರ್ಟ್ ಚಕ್ರ, ವಿಶುದ್ಧಿ ಚಕ್ರ ಪ್ಲಸ್ ಥರ್ಡ್ ಐ, ಸೊ ಅದೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಯಿತಾ? ಸೊ ಈ ಕೆಳಗಡೆ ಏನೋ ಒಂದು 3 ಚಕ್ರಾಸು ಮತ್ತು ಮೇಲ್ಗಡೆ 3 ಚಕ್ರಾಸು ತುಂಬ ಚೆನ್ನಾಗಿ ನೀಟಾಗಿ ಬ್ಯಾಲೆನ್ಸ್ಡಾಗಿ ಇಟ್ಕೋಬೇಕು. ಸೊ ಅದೆಲ್ಲನೂ ನಿಮಗೆ ಚೆನ್ನಾಗಿ ನಿಮಗೆ ಬ್ಯಾಲೆನ್ಸ್ಡಾಗಿ ಇಡಬೇಕು ಅಂದರೆ ಜಲತತ್ವ ಅಂದರೆ ಸ್ವಾಧಿಷ್ಠಾನ ಚಕ್ರ ತುಂಬ ರೋಲ್ನ ಪ್ಲೇ ಮಾಡುತ್ತೆ. ಅದು ಹೇಗೆ ಪ್ಲೇ ಮಾಡುತ್ತೆ ಅಂತಲೂ ಹೇಳ್ತೀನಿ ನಾನು ಈ ವ್ಲಾಗಲ್ಲಿ. ಸೊ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, 70% ವಾಟರ್ ಕನ್ಸ್ಯೂಮ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ ನಮ್ಮ ಬಾಡಿನಲ್ಲಿ ನಾ ಹೇಳೋದು. ಸೊ ವಾಟರ್ ಎಲಿಮೆಂಟ್ ಸರಿ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಅದು ನಮ್ಮ ಒಂದು ಸ್ಕಿನ್ ಮೇಲೆ ರಿಫ್ಲೆಕ್ಟ್ ಮಾಡೋದು ಇರ್ಬೋದು, ಅಂದರೆ ಡ್ರೈ ಸ್ಕಿನ್ ಆಗುತ್ತೆ. ಮತ್ತು ನಮ್ಮದು ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗಿಲ್ಲ ಅಂದಾಗ ಸೊ ಏನಾಗುತ್ತೆ ಅಂದರೆ ನಮ್ಮದು ಇಮೋಷನ್ಸ್ನ ನಾವು ತುಂಬಾ ಒಂಥರ ಇಮೋಷನ್ಸ್ನ ನಾವು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಬರಲ್ಲ. ಆಯಿತಾ? ಇಮೋಷನ್ಸು ಸೊ ಅದೆಲ್ಲ ಚಂದ್ರಂಗೆ ಸಂಬಂಧಪಟ್ಟಿರುತ್ತೆ. ನಮ್ಮ ಒಂದು ಭಾವನೆಗಳು ಸೊ ಅದ್ರ ಮೇಲೆ ಡಿಪೆಂಡ್ ಆಗೋದು. ನಮ್ಮ ಮೂಡ್ ಹೇಗಿರುತ್ತೆ, ಫುಲ್ ಡೇ ಹೇಗಿರ್ತೀವಿ, ನಾವು ಹೇಗೆ ಯಾವ ಥರ ಬಿಹೇವ್ ಮಾಡ್ತೀವಿ, ಸೊ ನಮ್ಮ ಬಿಹೇವಿಯರು, ಸೊ ಅದೆಲ್ಲ ಇದ್ರ ಮೇಲೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಮ್ಮ ಒಂದು ವಾಟರ್ ಎಲಿಮೆಂಟ್ ಅಂದರೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಅದು ಸೇರ್ಕೊಂಡಿರುತ್ತೆ. ಸೊ ಅದಕ್ಕೆ ಅದನ್ನು ನಾವು ಕರೆಕ್ಟಾಗಿ ಅದು ಹೇಗೆ ಅದನ್ನು ಸರಿ ಮಾಡ್ಕೋಬೋದು ಅಂತ ನಾವು ತಿಳ್ಕೊಂಬಿಟ್ರೆ ಆರಾಮಾಗಿ ನಾವು ಫುಲ್ ಎನರ್ಜೆಟಿಕ್ ಆಗಿರ್ತೀವಿ, ಡೇ ಫುಲ್ ಹ್ಯಾಪಿಯಾಗಿರ್ಬೋದು. ಸೊ ನಿಮ್ಮದು ಸ್ಕಿನ್ ಪ್ರಾಬ್ಲಮ್ಸು ಬರಲ್ಲ. ಆಯಿತಾ? ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ನೋಡೋಕ್ಕೆ ತುಂಬ ಲುಕ್ ಆಗಿ ಕಾಣಿಸ್ತೀರಾ. ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಸ್ಕಿನ್ ನಿಮ್ಗೆ ಬೇಕು ಅಂತ ಯಾರು ಆಸೆ ಪಡ್ತಾ ಇದ್ರೆ ಸೊ ಅಂಥವ್ರು ಇದನ್ನು ಟ್ರೈ ಮಾಡಿ. ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲರಿಗೂ ಹೇಳ್ತಾ ಇರೋದು. ಆಯಿತಾ? ಸೊ ಎನಿ ಇಶ್ಯೂಸು, ತುಂಬ ಸ್ವೆಟ್ ಆಗೋದು, ಮುಖ ಎಲ್ಲ ಒಂಥರ ಆಗೋದು, ಇಚ್ಚಿಂಗ್ ಥರ ಆಗೋದು, ಮೇನ್ ಇಶ್ಯೂ ಬಂದು ಸ್ಕಿನ್ ಪ್ರಾಬ್ಲಮ್, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಏನು ಬಂದ್ರೂ ಅದು ನಿಮ್ಮದು ಸ್ವಾಧಿಷ್ಠಾನ ಚಕ್ರ ಸರಿ ಇಲ್ಲ ಅಂದಾಗಲೇ ಬರೋದು. ಆಯಿತಾ? ಸೊ ಅದನ್ನು ಜಲತತ್ವದು ಸರಿ ಮಾಡ್ಕೊಳ್ಳಿ. ಇಮೋಷನ್ಸು ತುಂಬ ಇರುತ್ತೆ, ಅದಕ್ಕೆ ತಾನೇ ಸ್ಟ್ರೆಸ್ಸು ಜಾಸ್ತಿ ಆಗೋದು. ಸೊ ನಮ್ಮದು ಒಂದು ಭಾವನೆಗಳನ್ನ ನಾವು ವ್ಯಕ್ತಪಡಿಸ್ತಾ ಇದ್ದಾಗ ತುಂಬ ಸ್ಟ್ರೆಸ್ ಆಗುತ್ತೆ. ಸೊ ಅದನ್ನು ಬರ್ಡನ್ ಥರ ಆಗುತ್ತೆ, ಅದು ಕ್ಯಾರಿ ಮಾಡಿಕೊಂಡು ಅದು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ ಅದು. ಆಯಿತಾ? ಸೊ ಆ ಥರ ಆಗುತ್ತೆ. ಬನ್ನಿ, ಸೊ ಈ ಒಂದು ಸ್ವಾಧಿಷ್ಠಾನ ಚಕ್ರ ನಿಮ್ಮದು ಸರಿ ಇದೆಯೋ ಇಲ್ವೋ ಅಂತ ಹೇಗೆ ಕಂಡುಹಿಡ್ಕೋಬೋದು ಅಂದರೆ ಫ್ರೆಂಡ್ಸ್, ಸೊ ನೀವೇನು ಮಾಡಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ನೋಡ್ಬೋದು ನಿಮ್ಮ ಸ್ಕಿನ್ ಏನಾರ ಡ್ರೈ ಆಗ್ತಾ ಇದ್ರೆ, ಕಣ್ಣು ಒಂಥರ ಡ್ರೈನೆಸ್ ಆಗಿದ್ರೆ, ಮತ್ತು ನಿಮ್ಮ ಕೈ ಕಾಲುಗಳು ಸಡನ್ನಾಗಿ ಎದ್ದೇಳಕ್ಕಾಗಲ್ಲ, ಒಂಥರ ಜೋಮ್ ಹಿಡ್ದಂಗೆ ಆಗ್ತಾ ಇದ್ರೆ, ನೋವು ಬರ್ತಾ ಇದ್ರೆ, ಅಂದರೆ ಕೈ ಹತ್ರ ಇಲ್ಲೆಲ್ಲ ಹಿಂಗೆ ಮುಟ್ಟಿದಾಗ ನೋವು ಬರಂಗಾಗೋದು, ಒಂದು ಸ್ವಲ್ಪ ಜಾಸ್ತಿ ಎದ್ದೇಳಕ್ಕೆ ಕಷ್ಟ ಆಗುತ್ತೆ ಬೆಳಗ್ಗೆ ಹೊತ್ತು, ಆ ಥರ ಎಲ್ಲ ಆದಾಗ ಏನು ಅಂದರೆ ವಾಟರ್ ಎಲಿಮೆಂಟ್ ಕಡಿಮೆ ಇದೆ ಅಂತ ನಿಮ್ಮ ಒಂದು ಬಾಡಿನಲ್ಲಿ. ಆಯಿತಾ? ಸರಿ ಇಲ್ಲ ಅಂತ ಅದರ ಅರ್ಥ. ಸೊ ಇದು ಮಸುರು ಎಮೆಟೋ ಅಂತನೋ ಮಸುರು ಎಮೆಟೋ ಅನ್ನೋರು, ಸೊ ಅವರು ಒಬ್ಬರು ಸೈಂಟಿಸ್ಟ್ ಆಗಿರ್ತಾರೆ, ಜಾಪನೀಸ್ ಸೈಂಟಿಸ್ಟ್ ಆಗಿರ್ತಾರೆ. ಸೊ ಅವರೊಂದು ಪ್ರಯೋಗ ಮಾಡ್ತಾರೆ, 2 ವಾಟರ್ ಎಲಿಮೆಂಟದ್ದು ಅವರೇ ಕಂಡುಹಿಡ್ದಿರೋದು ವಾಟರ್ ಟೆಕ್ನಿಕ್. ಆಯಿತಾ? ಸೊ 2 ಗಾಜಿನ ಲೋಟ ತಗೋತಾರೆ, 2ರಲ್ಲೂ ನೀರನ್ನ ಫಿಲ್ ಮಾಡ್ತಾರೆ, 1ರಲ್ಲಿ ಫುಲ್ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊಂಡು ಹೋಗ್ತಾರೆ. ಐ ಲವ್ ಯು ಆ ಥರ ಒಳ್ಳೊಳ್ಳೆಯದು. ಆಯಿತಾ? ನನಗೆ ನೀನು ಕಂಡ್ರೆ ತುಂಬ ಇಷ್ಟ, ನಾನು ತುಂಬ ಚೆನ್ನಾಗಿದ್ದೀನಿ, ಆ ಥರ ಪಾಸಿಟಿವ್ ಅಫರ್ಮೇಷನ್ಸ್ನ ಹಾಕೊಳ್ಳೋದು.
ನಾನು ತುಂಬ ಹೆಲ್ದಿ ಆಗಿದ್ದೀನಿ, ನಾನು ತುಂಬ ವೆಲ್ದಿ ಆಗಿದ್ದೀನಿ, ಎಲ್ಲ ಕಡೆಯಿಂದನೂ ದುಡ್ಡು ಮನಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂಥದ್ದೆಲ್ಲ ಹೇಳ್ದಾಗ ಏನಂದರೆ ಹೈ ವೈಬ್ರೇಷನ್ ಇರುವಂತಹ ಪಾಸಿಟಿವ್ ಅಫರ್ಮೇಷನ್ಸ್ ಆಗಿರುತ್ತೆ. ಸೊ ಇನ್ನೊಂದು ಗ್ಲಾಸಲ್ಲಿ ಬರೀ ನೆಗೆಟಿವ್ ಆಗಿ ಹೇಳ್ಕೊಂಡು ಹೋಗ್ತಾರೆ. ನಂದು ಇವತ್ತು ಡೇನೇ ಚೆನ್ನಾಗಿಲ್ಲ, ಐ ಹೇಟ್ ಯು ಆ ಥರ. ಇನ್ನೊಂದರಲ್ಲಿ ಐ ಲವ್ ಯು ಅಂತ ಒಂದು ಗ್ಲಾಸಲ್ಲಿ ಹೇಳೋದು, ಇನ್ನೊಂದರಲ್ಲಿ ಐ ಹೇಟ್ ಯು ಅಂತ, ಆಯಿತಾ. ಸೊ ನಾನು ನೋಡೋಕ್ಕೆ ಎಷ್ಟೊಂದು ಚೆನ್ನಾಗೇ ಇಲ್ಲ, ನಂದು ಡೇನೇ ಚೆನ್ನಾಗಿಲ್ಲ, ನಾನು ಏನು ಕೆಲಸ ಮಾಡೋರು ಕ್ಲಿಕ್ಕೇ ಆಗ್ತಾ ಇಲ್ಲ, ಆ ಥರ ಫುಲ್ ನೆಗೆಟಿವ್ ಅಫರ್ಮೇಷನ್ಸ್ ಹಾಕೊಂಡಾಗ ಸೊ ಎರಡಕ್ಕೂ ಅದು ಮಾಡಿಬಿಟ್ಟು ಒಂದು ಮೇಲ್ಗಡೆ ಒಂದು ಗಾಜಿಂದು ಗ್ಲಾಸಲ್ಲೇ ಮಾಡೋದವರು. ಸೊ ಮೇಲೊಂದು ಪ್ಲಾಸ್ಟಿಕ್ದು ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಇಡ್ತಾರೆ, ಆಯಿತಾ. ಫ್ರೀಝರಲ್ಲಿ ಇಟ್ಬಿಟ್ಟು ತೆಗಿತಾರೆ. ಶಾಕಿಂಗ್ ನ್ಯೂಸ್ ಏನು ಅಂದರೆ ಯಾವುದ್ರಲ್ಲಿ ಐ ಲವ್ ಯು ಅಂತ ಹೇಳಿರ್ತಾರೋ ಸೊ ಅದು ನೀಟಾಗಿ ಅದೊಂದು ಐಸ್ ಫಾರ್ಮ್ ಆಗಿರುತ್ತೆ ಆ ಒಂದು ಗ್ಲಾಸಲ್ಲಿ. ಸೊ ಯಾವುದ್ರಲ್ಲಿ ಐ ಹೇಟ್ ಯು ಅಂತ ಹಾಕಿರ್ತಾರೋ, ಅಂದರೆ ಅಫರ್ಮೇಷನ್ ಕೊಟ್ಟಿರ್ತಾರೋ ಬಾಯಿಂದ ಹೇಳೋದು, ಸೊ ಅದೇನಾಗುತ್ತೆ ಎಲ್ಲ ಬಿರುಕು ಬಿಟ್ಟಿರುತ್ತೆ ಫ್ರೆಂಡ್ಸ್. ಸೇಮು ಒಂದೇ ಹೇಳಿದ್ದು, ಒಂದೇ ಸಲ ಇದಕ್ಕೂ ಹೇಳಿದ್ರು, ಬೇರೆ ಬೇರೆ ಥರ ಅಫರ್ಮೇಷನ್ಸ್ ಕೊಟ್ಟಿರೋದು, ಬಟ್ ಸೇಮ್ ಫ್ರೀಝರಲ್ಲೇ ಇಟ್ಟಿರೋದು, ಸೇಮ್ ಕ್ವಾಂಟಿಟಿ ನೀರನ್ನೇ ತಗೊಂಡು ಇಟ್ಟಿರೋದು. ಸೊ ಅದರಲ್ಲಿ ಎಷ್ಟು ವ್ಯತ್ಯಾಸ ಬಂದಿದೆ ಅಂದರೆ ಒಂದರಲ್ಲಿ ನೀಟಾಗಿ ಅದು ಸೆಟ್ ಆಗಿದೆ, ಐಸ್ ಫಾರ್ಮ್ ಆಗಿದೆ, ಇನ್ನೊಂದ್ರಲ್ಲಿ ನೋಡೋಕೆ ಹೋದರೆ ಬಿರುಕು ಬಿಟ್ಟಿದೆ. ಅಂದರೆ ಫುಲ್ಲು ಒಂಥರ ಈ ಶೇಪೇ ಚೇಂಜ್ ಅದ್ರದ್ದು, ಒಂಥರ ಬಿರುಕು ಬಿಟ್ಟಂಗೆ ಹೆಂಗಾಗುತ್ತೆ ನೋಡಿ, ಒಂಥರ ಕ್ರಾಸ್ ಥರ ಆಗೋದು, ಆ ಥರದ್ದೆಲ್ಲ ಸಿಂಬಲ್ಸು ಅದ್ರಲ್ಲಿ ಬಂದಿರುತ್ತೆ. ಸೊ ಅಂದರೆ ಅಷ್ಟು ಅದು ತಡ್ಕೊಳಕ್ಕಾಗಲ್ಲ, ಅಷ್ಟು ನೆಗೆಟಿವ್ ಇದು. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಜಸ್ಟ್ ವಾಟರಲ್ಲೇ ಈ ಥರ ಆಗುತ್ತೆ ಅಂದರೆ ಇಮ್ಯಾಜಿನ್ ಮಾಡಿ ಕೆಲವ್ರದ್ದು ನೆಗೆಟಿವ್ ಥಾಟ್ಸ್ ಎಷ್ಟು ವೈಬ್ರೇಷನ್ ಹೈ ಇರುತ್ತೆ ಅಂದರೆ ಅವ್ರದ್ದು ನೆಗೆಟಿವ್ ವೈಬ್ಸು. ಸೊ ನೀವು ಅಂಥವ್ರ ಮನೆಗೆ ಹೋಗಿ ನೀರು ಕುಡಿದಾಗ, ಊಟ ಮಾಡಿದಾಗ ನಿಮ್ಮದು ಹೆಲ್ತ್ ಮೇಲೆ ಎಷ್ಟು ಎಫೆಕ್ಟ್ ಬೀಳಲ್ಲ. ಸೊ ಯಾವ ಥರ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಯಾವಾಗಾರ ನೀವು ಟೆಂಪಲ್ಗೆ ಹೋಗಿ ಬನ್ನಿ, ಟೆಂಪಲಲ್ಲಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅವ್ರು ಕೊಡುವಂತಹ ಒಂದು ಪ್ರಸಾದ ಆಗಿರ್ಬೋದು, ಒಂದು ತೀರ್ಥ ಆಗಿರ್ಬೋದು, ಅದನ್ನು ನೀವು ತಗೊಂಡಾಗ ಇಂಟೇಕ್ ಮಾಡಿದಾಗ ಇಡೀ ದಿನ ನೀವು ಹ್ಯಾಪಿಯಾಗಿರ್ತೀರ. ಯಾಕೆಂದರೆ ಪಾಸಿಟಿವ್ ವೈಬ್ರೇಷನ್ ಅಷ್ಟು ಚೆನ್ನಾಗಿ ನಿಮಗೆ ಬರ್ತಾ ಇರುತ್ತೆ ಫ್ರೆಂಡ್ಸ್. ಅದೇ ನೀವು ನೆಗೆಟಿವ್ ಆಗಿರುವ ಪೀಪಲ್ ಅವ್ರ ಮನೆಗೆ ಹೋಗ್ಬಿಟ್ಟು ನೀರು ಕುಡಿಯೋದಿರ್ಬೋದು, ಊಟ ಮಾಡೋದಿರ್ಬೋದು, ಬಂದ ತಕ್ಷಣ ನಿಮಗೆ ಕಾಯಿಲೆನೇ ಬಿದ್ದುಬಿಡ್ತೀರಾ, ಅಂದರೆ ಹುಷಾರೇ ತಪ್ತೀರಾ. ಯಾಕೆಂದರೆ ಅವರು ಅಷ್ಟು ನೆಗೆಟಿವ್ ವೈಬ್ಸ್ ಇರುತ್ತೆ ಅವ್ರ ಮನೆಯಲ್ಲಿ ನೀರಿನಲ್ಲಿ. ಸೊ ಅದಕ್ಕೆ ನೋಡಿ ಕೆಲವರೆಲ್ಲ, ಈವನ್ ನಾನು ಕೂಡ ಹೊರಗಡೆ ಎಲ್ಲರೂ ಹೋಗ್ಬೇಕಾದ್ರೆ ನನ್ನ ಜೊತೆ ನಂದು ಬಾಟಲ್ನ ಕ್ಯಾರಿ ಮಾಡ್ತೀನಿ. ಯಾರ್ದು ಮನೇಲೂ ಅಷ್ಟು ಸುಲಭವಾಗಿ ನೀರು ಕುಡಿಯೋಕ್ಕೆ ಹೋಗಲ್ಲ. ಸೊ ಆಯಿತಾ. ಸೊ ಅದೊಂದು ಟ್ರಿಕ್ನ ಫಾಲೋ ಮಾಡಿ. ನೀವೂ ಅಷ್ಟೇ. ಈವನ್ ಬೆಟರ್ ಎಲ್ಲ ಹಾಸ್ಪಿಟಲ್ಸ್ಗೆ ಹೋದಾಗ ದಯವಿಟ್ಟು ಅಲ್ಲಿರುವಂತಹ ನೀರನ್ನ ದಯವಿಟ್ಟು ಕುಡಿಯೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಎಲ್ಲ ಪೇಷಂಟ್ಸ್ದು ಹಾಳೋದು, ಆ ಒಂದು ಕ್ರೌಡು ತುಂಬ ಒಂಥರ ಎಲ್ಲ ಇಂಜ್ಯೂರ್ಡ್ ಪೀಪಲೇ ಬಂದಿರ್ತಾರಲ್ಲ. ಸೊ ಎಲ್ಲರದ್ದು ನೆಗೆಟಿವ್ ಎಮೋಷನ್ಸು ಆ ನೀರಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಸೊ ಅಂಥ ನೀರನ್ನ ನೀವು ಕುಡಿದಾಗ ನಿಮ್ಗೆ ಹುಷಾರು ಇಲ್ಲದೆ ಇದ್ರೂ ಮನೆಗೆ ಬಂದಾಗ ಹುಷಾರು ತಪ್ಪಂಗೆ ಆಗುತ್ತೆ. ಇಡೀ ಡೇ ನಿಮ್ಮದು ಒಂಥರ ಎನರ್ಜಿನೇ ಇರಲ್ಲ ಬಾಡಿನಲ್ಲಿ. ಅದಕ್ಕೋಸ್ಕರ ನೀರು ಅಷ್ಟು ಚೆನ್ನಾಗಿ ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇರೋದು ಫ್ರೆಂಡ್ಸ್ ನಾನು. ಸೊ ಅದಕ್ಕೇ ಸ್ವಾದಿಷ್ಟಾನ ಒಂದು ನಮ್ಮದು ಸರಿ ಇಲ್ಲ ಅಂದಾಗ ಇಡೀ ಇಮೋಷನ್ಸು ನಮ್ಮದು ಹಾಳಾಗ್ಬಿಡುತ್ತೆ. ರಿಲೇಷನ್ಶಿಪ್ಪು ಬ್ರೇಕ್ ಆಗೋದಕ್ಕೆ ಮೇನ್ ರೀಸನ್ನೇ ವಾಟರ್ ಎಲಿಮೆಂಟ್ ಸರಿ ಇಲ್ಲದೆ ಇರುವಾಗ. ಸೊ ತುಂಬ ಜನ ಕೇಳ್ತಿರಲ್ಲ, ಎಷ್ಟೊಂದು ಜನ ಹುಡುಗ ಹುಡುಗಿರೆಲ್ಲ ನಮ್ಮದು ಬ್ರೇಕಪ್ ಆಗೋಯ್ತು, ಹುಡುಗ ಎಲ್ಲ ನಮ್ಮದು ನಂಬರ್ ಬ್ಲಾಕ್ ಮಾಡಿಬಿಟ್ರು, ಹುಡುಗಿ ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ಲು, ಹಾಗೆ ಹೀಗೆ ಅಂತ. ಸೊ ಅದು ಏನಾಗಿರುತ್ತೆ ಅಂದರೆ ನಿಮ್ಮ ಒಂದು ಸ್ವಾದಿಷ್ಟಾನ ಚಕ್ರ ಸರಿ ಇರಲ್ಲ, ಬ್ಯಾಲೆನ್ಸ್ ಆಗೇ ಇರಲ್ಲ. ನಿಮ್ಮ ಇಮೋಷನ್ಸ್ನ ನೀವೇ ಕಂಟ್ರೋಲ್ ಮಾಡ್ತಾ ಇದ್ರೆ ಬೇರೆಯವ್ರಿಗೆ ಹೇಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಅದಕ್ಕೆ ನಿಮ್ಮದು ನೀವು ಸರಿ ಮಾಡ್ಕೊಳ್ಳೋದನ್ನು ಫಸ್ಟ್ ಕಲ್ತಿರಬೇಕು. ಸೊ ಅದು ಹೇಗೆ ಸರಿ ಮಾಡ್ಕೋಬೋದು ಅಂತ 5 ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಹೇಳ್ತೀನಿ. ನಾನು ಯಾಕೆ ಇವತ್ತಿನ ದಿನ ಸ್ವಾದಿಷ್ಟಾನದು ತಗೊಂಡೆ ಅಂದರೆ, ಇದು ಬ್ಯೂಟಿಗೂ ಸಂಬಂಧಪಡುತ್ತೆ. ಅಂದರೆ ಫೇಸ್ ಬ್ಯೂಟಿನ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡ್ಕೋಬೋದು, ಆಯಿತಾ. ಬ್ಯೂಟಿಫುಲ್ ಸ್ಕಿನ್ ಬೇಕು ಅಂದರೆ, ಬ್ಯೂಟಿಫುಲ್ ಕೂದಲು ಬೇಕು ಅಂದರೆ ಅದಕ್ಕೆಲ್ಲ ನಿಮಗೆ ವಾಟರ್ ಎಲಿಮೆಂಟ್ ಸರಿ ಇರಬೇಕಾಗತ್ತೆ ಫ್ರೆಂಡ್ಸ್. ಅದಕ್ಕೆ ಹೇಳ್ತಾ ಇರೋದು, ಆಯಿತಾ. ಮತ್ತು ಇಮೋಷನ್ಸ್ನ ಸರಿ ಮಾಡ್ಕೊಳ್ಳೇಬೇಕು ನೀವು. ಸರಿ ಮಾಡ್ಕೊಂಡಾಗೆ ನಿಮ್ಮದು ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ನೀವಿದ್ದಾಗ ಅದು ನಿಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಅಳ್ತಾ ಕೂತಿರ್ತೀರ, ಅವ್ರು ನಂಗೆ ಫೋನ್ ಮಾಡಿಲ್ಲ, ಇವ್ರು ನಂಗೆ ಫೋನ್ ಮಾಡಿಲ್ಲ, ಏನು ಮಾಡೋದು ಹಾಗೆ ಹೀಗೆ ಅಂತ. ಸೊ ನಾನು ವಶೀಕರಣದು ಮಾಡಿದ್ದೀನಿ. ಸೊ ಅದನ್ನು ಟ್ರೈ ಮಾಡಿ, ಅದ್ರ ಜೊತೆಗೆ ನಿಮ್ಮ ಬಾಡಿನಲ್ಲಿ ನೀವು ವಾಟರ್ ಎಲಿಮೆಂಟ್ನ ಸರಿ ಮಾಡ್ಕೊಳ್ಳಿ, ನಿಮ್ಮ ಭಾವನೆಗಳನ್ನ ಸರಿ ಮಾಡ್ಕೊಳ್ಳಿ, ನಿಮ್ಮ ಎಮೋಷನ್ಸ್ನ ಸರಿಯಾಗಿ ಬ್ಯಾಲೆನ್ಸ್ ಆಗಿರೋದನ್ನ ಕಲ್ತ್ಕೊಳ್ಳಿ ನೀವು. ಆವಾಗ ನೀವು ಯಾರ ಹತ್ರನೂ ಹೋಗಿ ಕೇಳುವ ನೆಸೆಸಿಟಿ ಇರಲ್ಲ. ನಿಮ್ಮದು ಚಕ್ರ ಹೀಲ್ ಆದಂಗೆ ನಿಮ್ಮದು ಪ್ರಾಬ್ಲಮ್ಮು ಸಹ ಹೀಲ್ ಆಗ್ತಾ ಬರುತ್ತೆ. ಬನ್ನಿ. ಸೊ ಮೊದಲನೇ ಟಿಪ್ ಹೇಳ್ತಾ ಇದ್ದೀನಿ, ಕಾನ್ಶಿಯಸ್ ಹೈಡ್ರೇಷನ್ ಅಂತ ಕರೀತಾರೆ ಇದನ್ನು. ಸೊ ಕಾನ್ಶಿಯಸ್ ಹೈಡ್ರೇಷನ್ ಅಂದರೆ ನಮ್ಮನ್ನು ನಾವು ಹೈಡ್ರೇಟ್ ಮಾಡ್ಕೊಳ್ಳೋದು. ಸೊ ಹೈಡ್ರೇಟ್ ಹೇಗೆ ಮಾಡ್ತೀರಾ? ನೀರು ಕುಡಿಯೋದ್ರಿಂದನೇ ಹೈಡ್ರೇಟ್ ಮಾಡ್ಕೋಬೇಕಾಗುತ್ತೆ.
ಸೊ ಫಸ್ಟ್ ಒಂದು ಗಾಜಿನದು ಗ್ಲಾಸ್ನ ತೊಗೊತಾ ಇದ್ದೀನಿ. ಸೊ ಫಸ್ಟ್ ಮಾರ್ನಿಂಗ್ದು ನಾನು ಹೇಳ್ತಾ ಇರೋದು, ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ ಒಂದು 5 ಪಾಸಿಟಿವ್ ಅಫರ್ಮೇಷನ್ಸ್ನ ಹಾಕೋಬೇಕು. ಸೊ ಆ ನೀರನ್ನ ನೋಡಿಕೊಂಡೇ ಹೇಳಬೇಕು ನೀವು. ಸೊ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ಇವತ್ತಿನ ಡೇ ಫುಲ್ಲು ನಂದು ತುಂಬ ಆ್ಯಕ್ಟಿವ್ ಆಗಿ ನಡೀತಾ ಇದೆ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ, ನಾನು ತುಂಬ ಹೆಲ್ದಿ ಆಗಿದ್ದೀನಿ, ನಾನು ತುಂಬ ಆರೋಗ್ಯವಾಗಿದ್ದೀನಿ, ನನ್ನ ಮುಖದಲ್ಲಿ ಯಾವುದೇ ಒಂದು ಪಿಗ್ಮೆಂಟೇಷನ್ ಇಲ್ಲ, ಪಿಂಪಲ್ಸ್ ಇಲ್ಲ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ. ಸೊ ಆ ಥರ ಆಯಿತಾ, ಒಂದು 5 ಅಫರ್ಮೇಷನ್ಸ್ನ ಹಾಕೊಳ್ಳಿ ಚೆನ್ನಾಗಿರೋದು. ಸೊ ಅದು ಹಾಕ್ಕೊಂಡು ನಿಧಾನ ಕುಡಿಬೇಕು, ಸಿಪ್ ಬೈ ಸಿಪ್ ಕುಡಿಬೇಕು ಆಯಿತಾ. ಏನು ಗೊತ್ತಾ ಫ್ರೆಂಡ್ಸ್, ಯಾವಾಗ ನೀವು ಕುಡಿತೀರಾ ನಿಮ್ಮ ಸಲೈವ ಜೊತೆನೇ ಹೋಗಬೇಕು. ಸಲೈವದ ನಾನು ಹೇಳಿದ್ನಲ್ಲ 70% ವಾಟರ್ ಎಲಿಮೆಂಟ್ ಸಲೈವದು ಇನ್ಕ್ಲೂಡ್ ಆಗಿ ನಾನು ಹೇಳ್ತಾ ಇರೋದು. ಸೊ ಜಲತತ್ವ ನಿಮ್ಮದು ಬ್ಯಾಲೆನ್ಸ್ ಆಗಿರಬೇಕು ಅಂದರೆ ನಿಮ್ಮ ಸಲೈವ ಪ್ಲಸ್ ಈ ನೀರು ಏನೊಂದು ಪಾಸಿಟಿವ್ ಅಫರ್ಮೇಷನ್ಸ್ ಹಾಕ್ಕೊಂಡು ನೀವು ಕುಡಿದ್ರು. ನಾನು ಹೇಳಿದ್ನಲ್ಲ ಮಸೂರೋ ಎಮೆಟೋ ಅನ್ನೋ ಸೈಂಟಿಸ್ಟು, ಸೊ ಅವ್ರು ಏನು ಮಾಡಿದ್ರು ಅಂದರೆ 2 ಗ್ಲಾಸ್ನಲ್ಲಿ ಇದೇ ಥರ ನೀರನ್ನ ಇದೇ ಥರ ಗ್ಲಾಸ್ನಲ್ಲಿ ಫಿಲ್ ಮಾಡಿ ಇಟ್ಟಿದ್ದಲ್ವಾ, ಒಂದರಲ್ಲಿ ಐ ಲವ್ ಯು ಅಂದಾಗ ಹೇಗೆ ಅದು ಚೆನ್ನಾಗಿ ಅದು ನೀಟಾಗಿ ಅದು ಫಾರ್ಮ್ ಆಗಿತ್ತು, ಇನ್ನೊಂದರಲ್ಲಿ ಬ್ರೇಕ್ ಆಗಿತ್ತು ಅದು ಆಯಿತಾ. ಅಂದರೆ ಎಲ್ಲ ಚೂರು 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 ಥರ ಎಲ್ಲ ಕ್ರಾಸ್ ಕ್ರಾಸ್ ಕ್ರಾಸ್. ಈಗ ನೀವು ಹೆಂಗೆ ಒಂದು ಗ್ಲಾಸ್ನ ಬ್ರೇಕ್ ಮಾಡಿದಾಗ ಹಿಂಗೆ ಚೂರು 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 ಬಿದ್ದಿರುತ್ತೋ ಆ ಥರ ಬ್ರೇಕೇಜಸ್ ಅದರೊಳಗಿತ್ತು ಆಯಿತಾ. ಸೊ ಅದನ್ನು ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ಯಾವಾಗಲೂ ಪಾಸಿಟಿವ್ ಅಫರ್ಮೇಷನ್ಸ್ನ ನೀವು ಕೊಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಟಿಪ್ ಹೇಳ್ಬೇಕು ನಿಮಗೆ, ಮನೆಯಲ್ಲಿ ಲೇಡೀಸು ಯಾವಾಗ್ಲೂ ಅಡುಗೆ ಮಾಡುವಾಗ ಯಾವಾಗಲೂ ಹ್ಯಾಪಿ ಮೂಡಲ್ಲೇ ಮಾಡಿ ಫ್ರೆಂಡ್ಸ್. ಯಾವಾಗಲೂ ನಿಮಗೆ ಏನು ಇಷ್ಟನೋ ನಿಮ್ಗೊಂದು ಹಾಡು ಕೇಳಿಸ್ಕೊಂಡು ಅಡುಗೆ ಮಾಡೋದಿರ್ಬೋದು, ಇಲ್ಲ ಹಾಡು ಹೇಳ್ಕೊಂಡ್ರೆ ಅಡುಗೆ ಮಾಡೋದಿರ್ಬೋದು, ಆ ಥರ ಮಾಡಿ. ನಾನು ಹಂಗೆ ಮಾಡೋದು, ನಾನು ಯಾವಾಗ ಅಡುಗೆ ಮಾಡ್ತೀನೋ ಸೊ ನಾನು ಜಸ್ಟ್ ಹಾಡು ಹೇಳ್ಕೊಂಡೇ ಮಾಡ್ತಾ ಇರ್ತೀನಿ ಆಯಿತಾ. ಆವಾಗ ನಿಮಗೆ ಅಡುಗೆನೂ ರುಚಿಯಾಗಿ ಬರುತ್ತೆ, ಪ್ಲಸ್ ಊಟ ಮಾಡಿದಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದೇ ನಿಮ್ಮದು ವಾಟರ್ ಎಲಿಮೆಂಟ್ ಸರಿ ಇಲ್ಲ ಅಂದರೆ ರುಚಿನೇ ಸಿಗಲ್ಲ. ಸೊ ಕೆಲವರೆಲ್ಲ ಹೇಳ್ತಾರಲ್ಲ ಊಟನೇ ಚೆನ್ನಾಗಿಲ್ಲ, ಟೇಸ್ಟೇ ಇಲ್ಲ, ಯಾಕೋ ಟೇಸ್ಟೇ ಬರ್ತಾ ಇಲ್ಲ ಅಂತ. ಸೊ ನಿಮ್ಮದು ವಾಟರ್ ಎಲಿಮೆಂಟ್ನ ಸರಿ ಮಾಡ್ಕೊಳ್ಳಿ ಅವಾಗ. ಸೊ ಎರಡನೇದೇನು ಅಂದರೆ ಶತಾವರಿ ಅಂತ ಒಂದು ಹರ್ಬ್ ಸಿಗುತ್ತೆ ಆಯಿತಾ. ಶತಾವರಿ ಅಂತ ಮೆಡಿಕಲ್ ಸ್ಟೋರಲ್ಲಿ ಎಲ್ಲ ಸಿಗುತ್ತೆ, ನೀವು ಕೇಳಿ ನೋಡ್ಬೋದು, ಆಯುರ್ವೇದ ಶಾಪಲ್ಲಿ ಇರುತ್ತೆ ಫ್ರೆಂಡ್ಸ್. ಅದನ್ನು ನೀವು ನೀರಿಗೆ ಹಾಕ್ಕೊಂಡು ಕುಡಿಬೋದು ಆಯಿತಾ. ಸೊ ಅದು ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ತುಂಬ ಡ್ರೈ ಆಗೋದಕ್ಕೆ ಬಿಡಲ್ಲ, ಅದು ಮಾಯಿಶ್ಚರ್ನ ಲಾಕ್ ಮಾಡುತ್ತೆ. ಸೊ ಅವಾಗ ಡೇ ಫುಲ್ಲು ನೀವು ಎನರ್ಜೆಟಿಕ್ ಆಗಿ, ಅಂದರೆ ಕೈ ಮೂಳೆ ಎಲ್ಲ ನೋವು ಬರೋದು, ಕೈ ಜೋಮ್ ಹಿಡ್ದಂಗೆ ಆಗೋದು, ಕಾಲು ಜೋಮ್ ಹಿಡ್ದಂಗೆ ಆಗೋದು, ಅದೆಲ್ಲ ಆಗಲ್ಲ. ನಿಮ್ಮದು ವಾಟರ್ ಎಲಿಮೆಂಟು ಸ್ವಾದಿಷ್ಟಾನ ಚಕ್ರ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಅದು 2ನೇ ಟಿಪ್ ಆಗಿತ್ತು. ಮತ್ತು 3ನೇದೇನು ಅಂದರೆ ಕ್ರಿಯೇಟಿವಿಟಿಯಿಂದ ನೀವು ಇರೋದಕ್ಕೆ ಇಷ್ಟಪಡಿ. ಅಂದರೆ ಇದರಲ್ಲಿ ನಿಮಗೆ ದುಡ್ಡು ಸಿಗುತ್ತೋ ಇಲ್ವೋ ಅದು ಪ್ರಶ್ನೆ ಬರಲ್ಲ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಮ್ಯೂಸಿಕ್ ಹುಚ್ಚು, ಸೊ ನಾನು ಹಾಡು ಹೇಳ್ಕೊತೀನಿ. ಈಗ ನನಗೆ ಡ್ಯಾನ್ಸ್ ಹುಚ್ಚು ಆಯಿತಾ, ಡಾನ್ಸ್ ಹುಚ್ಚು ನನಗೆ. ಸೊ ನಾನು ಯಾವ್ದಾರ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಏರೋಬಿಕ್ಸ್ ಮಾಡೋ ಹುಚ್ಚು, ಯೋಗ ಮಾಡೋ ಹುಚ್ಚು, ಮೆಡಿಟೇಷನ್ ಮಾಡೋದು ಕ್ರೇಜಿ, ಅಂದರೆ ಕ್ರೇಜ್ ಅದ್ರದ್ದು ಆಯಿತಾ. ಸೊ ನಿಮ್ಮ ಇಷ್ಟ, ನಿಮ್ಮ ಹಾಬೀಸ್ ಏನಿರುತ್ತೆ. ಈವನ್ ಕೆಲವ್ರಿಗೆ ಪೇಂಟಿಂಗ್ ಮಾಡೋದು ಇಷ್ಟ ಇರುತ್ತೆ, ನನಗೂ ಪೇಂಟಿಂಗ್ ಮಾಡೋದು ಇಷ್ಟ. ಸೊ ಆ ಥರ ನಮ್ಮ ಏನೇನು ಇಷ್ಟ ಇರುತ್ತೋ ಅದನ್ನು ಟೈಮ್ ಸ್ಪೆಂಡ್ ಮಾಡಬೇಕು, ಪ್ರೊಡಕ್ಟಿವ್ ಆಗಿ ನಾವು ಅದನ್ನು ಯೂಸ್ ಮಾಡಬೇಕು ಆ ಒಂದು ಟೈಮ್ನ ಆಯಿತಾ. ಆವಾಗ ನಮಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತೀವಿ, ನಮ್ಮದು ಸ್ಟ್ರೆಸ್ ಎಲ್ಲ ಹೋಗುತ್ತೆ, ಸ್ಟ್ರೆಸ್ ಹೋಗುತ್ತೆ. ಆವಾಗ ಏನು ಗೊತ್ತಾ, ನಮ್ಮದು ವಾಟರ್ ಎಲಿಮೆಂಟು ಚೆನ್ನಾಗಿರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. 3ನೇದು ಸ್ವಾದಿಷ್ಟಾನ ಚಕ್ರ ಸರಿ ಮಾಡಬೇಕು ಅಂದರೆ ನೀವು. ಮತ್ತು 4ನೇದೇನು ಅಂದರೆ ನೀರಿರುವಂತಹ ಜಾಗದಲ್ಲಿ ಹೋಗಿ ಕುತ್ಕೋಬೇಕು ಆಯಿತಾ. ಸೊ ವಾಟರ್ ಇರುವಂತಹ, ಸೊ ಹುಡ್ಕೊಂಡು ಹೋಗಿ ಬೀಚ್ ಎಲ್ಲೆಲ್ಲಿದೆಯೋ, ಯಾರ್ಯಾರು ಉಡುಪಿ, ಮಂಗಳೂರು, ಕಾರವಾರ, ಸೊ ಯಾರು ಚಿರಂಜೀವಿ ತಮ್ಮ ನಂದು, ಸೊ ನೀವು ಕಾರವಾರದಲ್ಲೇ ಇರೋದಲ್ಲ, ಸೊ ನಿಮ್ಗೆ ಈಸಿಯಾಗಿ ಬೀಚ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಕುತ್ಕೊಂಡು ನೀವು ಧ್ಯಾನ ಮಾಡೋದಿರ್ಬೋದು, ಜಸ್ಟ್ ಆ ವಾಟರ್ನ ನೋಡಿಕೊಂಡು ನೀವು ರಿಲ್ಯಾಕ್ಸ್ ಆಗೋದಿರ್ಬೋದು, ಅದೆಲ್ಲ ಮಾಡ್ಕೋಬೋದು ಆಯಿತಾ. ಸೊ ಹೇಳ್ತಾ ಇರೋದು, ವಾಟರ್ ಹತ್ರ ನೀರ್ ಹತ್ರ ಎಷ್ಟು ನೀವು ಟೈಮ್ ಸ್ಪೆಂಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ಒಂದು ಬಾಡಿ ಆಯಿತಾ. ಸೊ ಅದಕ್ಕೆ ನೋಡಿ ಫಾರಿನರ್ಸ್ ಎಲ್ಲ ಗೋವಾಗ ಹೋಗ್ಬಿಟ್ಟು ಆ ಬೀಚ್ ಹತ್ರ ಯಾಕೆ ಕುತ್ಕೊತಾರೆ, ಅವ್ರದ್ದು ಸ್ಕಿನ್ದು ವಿಟಮಿನ್ ಡಿದು ಸಿಕ್ಕೇ ಇರಲ್ಲ ಅವ್ರಿಗೆ, ಅಲ್ಲೆಲ್ಲ ಜಾಸ್ತಿ ಬಿಸಿಲು ಅಷ್ಟು ಇರಲ್ಲ ಅಲ್ಲ. ಸೊ ಇಲ್ಲಿ ನಮ್ಮದು ಇಂಡಿಯಾದಲ್ಲಿ ಜಾಸ್ತಿ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಬೀಚ್ಗಳ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ, ಸನ್ ಬಾತ್ ಅಂತ ಮಾಡ್ತಾರೆ ಆಯಿತಾ. ಸೊ ಅದನ್ನು ಹೇಳಿದೆ ಅಷ್ಟೇ, ಯಾಕೆಂದರೆ ಸ್ಕಿನ್ಗೆ ರಿಲೇಟೆಡ್ ಅಲ್ಲ. ಸೊ ಸ್ಕಿನ್ ಚೆನ್ನಾಗಾಗಬೇಕು ಅಂದರೆ ನೀವು ನೋಡುವಂತಹ ನೋಟ ಆಯಿತಾ. ಸೊ ಮತ್ತು ಆ ಒಂದು ಅಟ್ಮಾಸ್ಫಿಯರಲ್ಲಿ ನೀವಿದ್ದಾಗ ಚೆನ್ನಾಗಿ ನಿಮಗೆ ಅದು ಕ್ಲಿಕ್ ಆಗುತ್ತೆ. ಸೊ ನಮ್ಮ ಕಡೆ ನೀರಿಲ್ಲ, ನಾವೇನಪ್ಪ ಮಾಡೋದು, ನಾವು ಬೆಂಗಳೂರಲ್ಲಿದ್ದೀವಿ, ನಮ್ಮ ಕಡೆ ಎಲ್ಲೂ ನೀರೇ ಸಿಗಲ್ಲ. ನಾನು ಬೆಂಗಳೂರೇ ತಾನೆ.
ಸೊ ನಮ್ಮ ಕಡೆ ಎಲ್ಲಿ ನೀರಿರುತ್ತೆ. ಸೊ ಅಂಥ ಇದು ಬೇಜಾರು ಮಾಡ್ಕೋಬೇಡಿ. ಸೊ ಅಂಥವ್ರಿಗೆ ಏನು ಟಿಪ್ಪು ಅಂದರೆ, ಒಂದು ಟಬ್ ಎತ್ಕೊಂಬನ್ನಿ ಮನೆಯಲ್ಲಿ, ಟಬ್ ತಗೊಂಡು ನೀರು ಹಾಕ್ಕೊಳ್ಳಿ, ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ, ಕಾಲು ಇಟ್ಕೊಂಡು ಒಂದು ಅರ್ಧ ಗಂಟೆ ಕುತ್ಕೊಳ್ಳಿ, ರಿಲ್ಯಾಕ್ಸ್ ಆಗ್ತೀರಾ ಆಯಿತಾ. ಸೊ ನಿಂದು ಹೀಲ್ ಮಾಡ್ಕೊಳ್ತಾ ಬರುತ್ತೆ. ನಾನು ಮೂಲಾಧಾರ ಚಕ್ರ ಗ್ರೌಂಡಿಂಗ್ ಮಾಡ್ಕೋಬೇಕು ನಮಗೆ ನಾವು ಅಂತ ಹೇಳಿದೆ. ಹೇಗೆ ಲಾನ್ ಮೇಲೆ ನಡ್ಕೊಂಡು, ಅಂದರೆ ಹಸಿರು ಹುಲ್ ಮೇಲೆ ನಡ್ಕೊಂಡು ಹೋದಾಗ ನಮ್ದು ಹೇಗೆ ಗ್ರೌಂಡಿಂಗ್ ಆಗುತ್ತೋ, ಅದೇ ಥರ ನೀರು ಮೇಲೆ ನಮ್ಮ ಕಾಲಿಟ್ಟಾಗ ಜಲತತ್ವ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಫೈನಲ್ ಆಗಿ ಬೋನಸ್ ಟಿಪ್ ನಿಮಗೋಸ್ಕರ ಏನು ಅಂದರೆ, ಇದ್ರದ್ದು ಒಂದು ಬೀಜಾಕ್ಷರಿ ಮಂತ್ರ ಇದೆ. ಸ್ವಾದಿಷ್ಠಾನ ಚಕ್ರನ ನೀವು ಸರಿ ಮಾಡ್ಕೋಬೇಕು ಅಂದರೆ ಆಯಿತಾ. ಸೊ ಅದನ್ನು ಹೇಗೆ ಮಾಡ್ಕೋಬೇಕು ಅಂದರೆ, ನಿಮ್ಮದು ಎನಿ ಟೈಮ್ ಮಾಡ್ಕೋಬೋದು, ಬೆಳಗ್ಗೆ ಮಾಡಿ ಇಲ್ಲ ಸಾಯಂಕಾಲ ಮಾಡಿ, ಯಾವ ದಿನದಲ್ಲಿ ಯಾವಾಗ ಬೇಕಾದ್ರೆ ಮಾಡ್ಕೋಬೋದು ಫ್ರೆಂಡ್ಸ್. ಯಾವಾಗ ನಿಮಗೆ ಫ್ರೀ ಟೈಮ್ ಸಿಗುತ್ತೋ ಅವಾಗ ಮಾಡ್ಕೊಳ್ಳಿ ಆಯಿತಾ. ನಾನು ಹೆಂಗೆ ಕೂತಿದ್ದೀನೋ ಕೆಳಗಡೆ ಅದೇ ಥರ ಕೂತ್ಕೊಳ್ಳಿ. ಸೊ ಕೂತ್ಕೊಂಡು ನೀವೇನು ಮಾಡಬೇಕು ಅಂದರೆ, ಕೈನ ಈ ಥರ ಇಟ್ಕೊಳ್ಳಿ. ಇದು ನೋಡಿ, ಹೆಬ್ಬೆರಳು ಮತ್ತು ಈ ಫಿಂಗರು ಹಿಂಗೆ ಇದಾಗಿರಬೇಕು. ಸೊ ಇವಾಗ ಎಲ್ಲ ತಪಸ್ ಮಾಡುವಾಗ ಕೂತ್ಕೋತಾರಲ್ಲ ಆ ಥರನೇ ಅಂದ್ಕೊಳ್ಳಿ. ಸೊ ಆಯಿತಾ, ಹಿಂಗೆ ಕೂತ್ಕೊಂಡು ನೀವೇನು ಮಾಡಬೇಕು ಅಂದರೆ, ಆರೆಂಜ್ ಕಲರ್ದು ಬರುತ್ತೆ. ಸ್ವಾದಿಷ್ಠಾನ ಚಕ್ರ ಯಾವ ಕಲರಲ್ಲಿ ಇರುತ್ತೆ ಅಂದರೆ ಆರೆಂಜ್ ಕಲರಲ್ಲಿ ಇರುತ್ತೆ. ಸೊ ನಿಮ್ಮದು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನೀವು ಕಣ್ಣು ಮುಚ್ಚಿದಾಗ ನಿಮ್ಮ ಒಂದು ಸ್ಕ್ರೀನ್ ಮುಂದೆ, ಅಂದರೆ ಕಣ್ಣು ಮುಂದೆ ಹೆಂಗೆ ಕಾಣಬೇಕು ಅಂದರೆ ಆರೆಂಜ್ ಕಲರಲ್ಲಿ ಕಾಣಿಸ್ತಾ ಇರಬೇಕು. ಸೊ ಅದ್ರದ್ದು ಬೀಜಾಕ್ಷರಿ ಮಂತ್ರನೂ ಇದೆ. ಬೀಜಾಕ್ಷರಿ ಮಂತ್ರ ಯಾವ ಥರ ಬರುತ್ತೆ ಅಂದರೆ ಫ್ರೆಂಡ್ಸ್, ವಮ್ ಅಂತ ಬರುತ್ತೆ ಆಯಿತಾ, ವಮ್ ಅಂತ. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. 21 ಸಲ ಮಾಡ್ಕೋಬೇಕು ನೀವು. ಸೊ ಈ ಥರ ಕೂತ್ಕೊಂಡು ಫಸ್ಟ್ ಏನು ಮಾಡಬೇಕು ಅಂದರೆ, ಬ್ರೀತ್ ಇನ್ ಮಾಡಬೇಕು. ಉಸಿರನ್ನ ಒಳಗೆ ತೊಗೊಂಡು ಉಸಿರನ್ನ ಹೊರಗಡೆ ಬಿಡಬೇಕು. 3 ಸಲ ಮಾಡಬೇಕು. ಸೊ ಆ ಥರ 3 ಸಲ ಮಾಡಾದ್ಮೇಲೆ ವಮ್ 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 ಆ ಥರ 3 ಸಲ ಹೇಳಾದ್ಮೇಲೆ ಉಸಿರನ್ನ ಒಳಗೆ ತಗೊಂಡು ಉಸಿರನ್ನ ಹೊರಗಡೆ ಬಿಡಬೇಕು 3 ಸಲ. ಆಯಿತಾ, ಆ ಥರ ಮಾಡಿ ರಿಲ್ಯಾಕ್ಸ್ ಮೋಡಿಗೆ ಬನ್ನಿ ಆಯಿತಾ ಫ್ರೆಂಡ್ಸ್. ಸೊ ಅದು ಎಲ್ಲಿ ನಿಮಗೆ ನೀವು ಅದು ಮಾಡುವಾಗೆ ನಿಮ್ಗೆ ಗೊತ್ತಾಗುತ್ತೆ, ನಾಭಿಯಿಂದ ಕೆಳಗಡೆ, ಹೊಕ್ಕಳಿಂದ ಕೆಳಗಡೆ ಭಾಗ ಆಯಿತಾ. ಸೊ ಅಲ್ಲಿ ನಿಮಗೆ ಒಂದು ಸ್ವಲ್ಪ ವೈಬ್ರೇಷನ್ ಥರ ಆಗುತ್ತೆ. ಮಾಡಿ ನೋಡಿ, ಇವಾಗಲೇ ಮಾಡಿ ನೋಡಿ. ನಾನು ವಿಡಿಯೋ ಮಾಡಾದ್ಮೇಲೆ ಮಾಡ್ಬೋದು ಎನಿ ಟೈಮ್ ಆಯಿತಾ. ಎನಿ ಟೈಮ್ ಇಸ್ ಓಕೆ. ಯಾವ್ದು ಬೇಕಾದ್ರೆ ಟೈಮ್ ನೀವು ತೊಗೊಳ್ಳಿ, ನಿಮ್ಮ ಫ್ರೀ ಟೈಮ್ ತೊಗೊಳ್ಳಿ. ಸೊ ಆಯಿತಾ ಫ್ರೆಂಡ್ಸ್. ಸೊ ನೋಡಿ, ನಾಭಿಯಿಂದ ಕೆಳಗಡೆ ಭಾಗ ಬರುತ್ತೆ ಯಾವುದು, ಸ್ವಾದಿಷ್ಠಾನ ಚಕ್ರ ಅಲ್ಲಿರೋದು ಆಯಿತಾ. ಸೊ ಅದನ್ನು ಹೀಲ್ ಮಾಡ್ಕೊಳ್ತಾ ಬರುತ್ತೆ. ನಿಮ್ಮದು ಬ್ಯಾಲೆನ್ಸ್ ಆದಾಗೆ ತಾನೇ, ನಿಮ್ಮ ಇಮೋಷನ್ ಸರಿ ಇದ್ದಾಗೆ ನೀವು ಏನಾರ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ರು, ನೀವೇನಾರ ಜಾಬ್ ಮಾಡ್ತಾ ಇದ್ರು, ನಿಮ್ಮದು ಒಂದು ಜಲತತ್ವ ಸರಿ ಇರಬೇಕು, ಸ್ವಾದಿಷ್ಠಾನದು ಆಯಿತಾ. ಎಮೋಷನ್ಸು ಕರೆಕ್ಟಾಗಿದ್ದರೆ ತಾನೇ. ಇಲ್ಲಾಂದ್ರೆ ಯಾರು ನಿಮ್ಗೆ ಏನಾರ ಅಂದರೆ ನೀವು ಸುಮ್ಮನೆ ಇರ್ತೀರಾ, ಎಷ್ಟು ಫೀಲ್ ಮಾಡ್ಕೊತೀರಾ, ಅವತ್ತು ಡೇ ಫುಲ್ಲು ಬೇಜಾರಾಗಿರ್ತೀರಾ. ಸೊ ಅದೆಲ್ಲ ಯಾಕೆ ಬೇಕಲ್ವಾ. ಸೊ ನಿಮ್ಮದು ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಿದ್ದಾಗ, ಸೊ ಆ ಒಂದು ಟ್ರಿಕ್ ನಿಮಗೆ ಗೊತ್ತಿದ್ದಾಗ, ನಿಮ್ಮದು ಡೇ ಫುಲ್ಲು ಎನರ್ಜೆಟಿಕ್ ಆಗಿ ನೀವು ಕಳಿತೀರಾ. ಮತ್ತು ನಿಮ್ಮದು ಎಮೋಷನ್ಸ್ ಚೆನ್ನಾಗಿದ್ದಾಗ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಸೊ ಇದನ್ನು ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಅವಾಗ ಯಾರ ಹತ್ರನೂ ನೀವು ಫೈಟ್ ಮಾಡೋಕ್ಕೆ ಹೋಗಲ್ಲ, ಏನು ಮಾಡೋಕ್ಕೆ ಹೋಗಲ್ಲ. ಯಾರೇ ಏನೇ ಅಂದ್ರೂ ಜಸ್ಟ್ ಇಗ್ನೋರ್ ಮಾಡ್ತೀರಾ ಹೊರತು ಅದನ್ನು ಡೀಪಾಗಿ ತೊಗೊಳಕ್ಕೆ ಹೋಗಲ್ಲ. ಸೊ ಅದನ್ನು ಹೇಳಕ್ಕೆ ಬಂದೆ. ಸೊ ಮೇಯ್ನಾಗಿ ಏನು ಅಂದರೆ, ಸ್ವಾದಿಷ್ಠಾನ ಚಕ್ರ ತುಂಬ ರೋಲ್ ಪ್ಲೇ ಮಾಡುತ್ತೆ. ಸೊ ಅದಕ್ಕೆ ಹೇಳೋದು, 3 ಇದು ಮೂಲಾಧಾರ ಆಗಿರ್ಬೋದು, ಸ್ವಾದಿಷ್ಠಾನ ಆಗಿರ್ಬೋದು, ಮಣಿಪುರ ಆಗಿರ್ಬೋದು, ಈ 3ನ್ನ ಕರೆಕ್ಟಾಗಿ ನೀವು ಇಟ್ಕೊಳ್ತಾ ಬಂದಾಗ ನಿಮಗೆ ಮನಿ ಅಬಂಡೆನ್ಸು ಎಲ್ಲ ಚೆನ್ನಾಗಿ ಕ್ಲಿಕ್ ಆಗ್ತಾ ಬರುತ್ತೆ ಆಯಿತಾ. ನೀವು ತುಂಬ ಸ್ಯಾಡ್ ಆಗಿದ್ಬಿಟ್ಟು ಏನಾರ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಆಗಲ್ಲ ಅಲ್ವಾ. ನಾ ಹೇಳಿದ್ನಲ್ಲ, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಿಮ್ಮದು ಎನರ್ಜಿ ಹೈ ಇರಬೇಕು. ನಿಮ್ಮ ಎನರ್ಜಿ ಹೈ ಇರಬೇಕು ಅಂದರೆ ನಿಮ್ಮದು ಆ ಒಂದು ಭಾವನೆಗಳು ಹೆಂಗಿರಬೇಕು ಅಲ್ವಾ, ಪ್ಯೂರ್ ಆಗಿರಬೇಕು ನಿಮ್ಮದು. ಸೊ ಅದನ್ನೇ ಹೇಳಿದ್ದು ಬಿಡಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.